ಆಕ್ಚುಲಿ ಹಿಂದೂಗಳಿಗೆ ಟಾರ್ಗೆಟ್ ಮಾಡ್ತಾ ಇದ್ರು. ಅದ್ ಕೆಲವರು ಇಲ್ಲ ಮಾಡ್ತಿರ್ಲಿಲ್ಲ ಅಂತೆಲ್ಲ ಹೇಳ್ತಾರೆ, ಬಟ್ ಮಾಡ್ತಾ ಇದ್ದಿದ್ ಹೌದು. ಅಂದ್ರೆ ಪಟಾಕಿ ತರ ಹೊಡೆದಂಗೆ ಸೌಂಡ್ ಕೇಳ್ತು. ನಾವ್ ಅನ್ಕೊಂಡ್ವಿ ಅದೋ ಪ್ರಾಣಿಗಳು ಬಂದಿದೆ ಅಂತ ಪಟಾಕಿ ಓಡ್ತಾರೆ, ಅಥವಾ ಅದು ಆರ್ಮಿಯವ್ರದ್ದೇನೋ ಟ್ರೈನಿಂಗ್ ಆ ತರದ್ದು ಅನ್ಕೊಂಡು ಇಗ್ನೋರ್ ಮಾಡಿದ್ವಿ ಅಲ್ಲಿರೋರು ಎಲ್ಲರೂ. ಮತ್ತೆ ಒಂದ್ 2 ನಿಮಿಷ ಬಿಟ್ಟು ಮತ್ತೆ ಸೆಕೆಂಡ್ ರೌಂಡ್ ಮತ್ತೆ ಅದೇ ತರ ಆಯ್ತು. ಅವಾಗ್ಲೂ ಇಗ್ನೋರ್ ಮಾಡಿದ್ವಿ. ಆದ್ರೆ 3ನೇ ಸತಿ ಈ ಆಪೋಸಿಟ್ ಸೈಡ್ ಇಂದ ಫುಲ್ ಫೈರಿಂಗ್ ಜಾಸ್ತಿ ಆಗಕ್ ಶುರು ಆಯ್ತು. ಅವಾಗ್ಲೇ ಗೊತ್ತಾಯ್ತು. ಅದೇ ಟೈಮಲ್ಲಿ ನನ್ನ ಮನೆಯವ್ರಿಗೂ ಇಲ್ಲಿ ಒಂದೇ ಒಂದು ಶಾಟ್ ಸರ್, ಕಣ್ಣೆದ್ರಿಗೇನೆ ಇದಾಗ್ಬಿಡ್ತು. ಮೇಡಮ್ ಅಂದ್ರೆ ಎಷ್ಟು ಜನ ತಂಡ ಇತ್ತು ಅಲ್ಲಿ ಬಂದಾಗ ಆ ಟೈಮಲ್ಲಿ ಫೈರಿಂಗ್ ಟೈಮಲ್ಲಿ? ನಾನು ಕರೆಕ್ಟ್ ಆಗಿ ನೋಡಿದ್ದು ಇಬ್ರನ್ನ. ಬೇರೆ ಅಲ್ಲಿ ಇದ್ದವರೆಲ್ಲ ಹೇಳಿದ್ದು 4 ಜನ ಇದ್ರು ಅಂತ. ನಾನ್ ನೋಡಿರೋದು ಇಬ್ರನ್ನ. ಒಬ್ರನ್ನಂತೂ 10 ದಿನ ಮಾತು ಕೂಡ ಆಡಿದೀನಿ ನಾನು ಅವ್ರ ಹತ್ರ. ನಮ್ಮನ್ನು ಶೂಟ್ ಮಾಡಿ ಅಂತ ನಾನು ಅಂದೆ. ನಾನು ನನ್ನ ಮಗ ನಮ್ಮ ಮನೆಯವ್ರನ್ನ ಕೊಂದಿದ್ದೀರಾ, ನಮ್ಮನ್ನು ಕೊಂದ್ಬಿಡಿ ಅಂತ. ಅವನು ಮನ್ಸ್ ಮಾಡಿದ್ರೆ ಸಾಯಿಸ್ಬೋದಿತ್ತು, ಕೈಯಲ್ಲಿ AK-47 ಇತ್ತು. ಅವನು ನೈ ಮೋದಿ ಕೋ ಬೋಲೋ ಅಂತ ಹೇಳ್ಕೊಂಡು ಹೋದ. ಅಲ್ಲಿ ಲೋಕಲ್ ಲೈಟ್ಸು ಅವರು ಹಿಂಗೆ ಬಿಸ್ಮಿಲ್ಲಾ ಬಿಸ್ಮಿಲ್ಲಾ ಅಂತ ಹೇಳ್ತಾ, ಅಂದ್ರೆ ಅಲ್ಲಿ ಆಕ್ಚುಲಿ ಹಿಂದೂಗಳಿಗೆ ಟಾರ್ಗೆಟ್ ಮಾಡ್ತಾ ಇದ್ರು. ಅದ್ ಕೆಲವರು ಇಲ್ಲ ಮಾಡ್ತಿರ್ಲಿಲ್ಲ ಅಂತೆಲ್ಲ ಹೇಳ್ತಾರೆ, ಬಟ್ ಮಾಡ್ತಾ ಇದ್ದಿದ್ ಹೌದು. ಅವ್ರನ್ನು ಹೊಡಿಯಕ್ ಹೋದ್ರಂತೆ. ಅವರು ಗಾಬರಿನ ಬಿಸ್ಮಿಲ್ಲಾ ಅಂದಿದ್ದಕ್ಕೆ ಅವ್ರಿಗೆ ಹೊಡೆದಿಲ್ಲ.